अभ्यासासाठी देहदान करून एका वृद्ध महिलेने आपल्या मृत्यूचे सार्थक केलं आहे। सौंदती तालुक्यातील इंचल गावातील चिन्नाबाई चंद्रनायक खनिनायक यांचे वयाच्या 82व्या वर्षी बुधवारी निधन झालं आहे। त्यांच्या शेवटच्या इच्छेनुसार शरीर अभ्यासासाठी दान करण्यात आल्याचे सांगण्यात येत आहे। बैलहोंगलच्या डॉक्टर रामन नावत चॅरिटेबल ट्रस्टच्या माध्यमातून हुबळी येथील केल युनिव्हर्सिटीच्या वैद्यकीय विद्यार्थ्यांच्या अभ्यासासाठी आणि संशोधनासाठी आपले शरीर चिन्नाबाई यांनी मेडिकल कॉलेजला दान केले आहे। रामन्ना चॅरिटेबल ट्रस्टचे सचिव डॉक्टर मांतेश रामन्ना यांनी खनिनायक कुटुंबियांचे आभार मानले आहे। ಇವತ್ತು ಚಿನ್ನಬಾಯಿ ಖನಿನಾಯಕರ ವಯಸ್ಸು 82 ವಿಧಿವಿಷರಾಗಿದ್ದಾರೆ। ಬೆಳಗ್ಗೆ ಅವರ ಅಂತಿಮ ಇಚ್ಛೆಯಂತೆ ಬೈಲಹೊಂಗಲದ ಡಾಕ್ಟರ್ ರಾಮಣ್ಣವರ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಕೆಎಲ್ಇ ಜಗದ್ಗುರು 3000 ಮಟ್ಟ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿಗೆ ದಾನ ಮಾಡಲಿಕ್ಕೆ ಅವರು ರಮಣ್ಗೆ ಅವ್ರ ಮನೆಗೆ ಬಂದಾಗನೇ ಇಚ್ಛೆಯನ್ನು ಹೊಚ್ಚಿಕೊಂಡು ಸುಮಾರು 1 ವರ್ಷ ಮೇಲೆ ಆಯಿತು। ಆ ನಿಟ್ಟಿನೊಳಗೆ ಇವರ ಅಂತಿಮ ಇಚ್ಛೆಯಂತೆ ಅವರ ಕುಟುಂಬದ ಸದಸ್ಯರೆಲ್ಲರೂ ಬಂದಿದ್ದಾರೆ। ಅವರು 5 ಮಂದಿ ಹೆಣ್ಮಕ್ಳು, ಒಬ್ಬರು ಗಂಡು ಮಕ್ಕಳು, ಅವರೆಲ್ಲರೂ ಕೂಡ್ಕೊಂಡು ಇವತ್ತು ಅವರ ಅಂತಿಮ ಇಚ್ಛೆಯನ್ನು ಈಡೇರಿಸಲಿಕ್ಕೆ ಇವತ್ತು ಸಮಸ್ತ ಲಿಂಗಾಯತ್ ಸಂಘಟನೆ, ಗುರು ಸಂಚಾರಿ ಬಸವ ಸಂಘಟನೆ, ಅದಲ್ಲದೆ ಸಮಸ್ತ ಇವತ್ತು ಖನಿನಾಯಕರ ಕುಟುಂಬದ ಇಂಚಲ್ ವತಿಯಿಂದ, ಇಂಚಲ ಗ್ರಾಮದಿಂದ ಹಾಗೂ ಬೈಲಹೊಂಗಲ ಮತ್ತು ಸುತ್ತಮುತ್ತಲಿನಿಂದ ಬಂದಂಥ ಎಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಅಂತಿಮ ದರ್ಶನ ಪಡೆದುಕೊಂಡು ಅವರ ಅಂತಿಮ ಇಚ್ಛೆಯಂತೆ ಅವರ ದೇಹವನ್ನು ದಾನ ಮಾಡ್ತಿದ್ದಾರೆ। ಅವರ ದೇಹವನ್ನು ನಮ್ಮ ವೈದ್ಯ ವಿದ್ಯಾರ್ಥಿಗಳಲ್ಲಿ ಅನಾಟಮಿ ಅಂದರೆ ಶರೀರ ರಚನಾ ಒಂದು ಸಬ್ಜೆಕ್ಟನ್ನು ಕಲೀಲಿಕ್ಕೆ ಇಡೀ ತಮ್ಮ ಸಂಪೂರ್ಣ ಶರೀರನ ಅಧ್ಯಯನಕ್ಕೆ ಹಾಗೂ ಸಂಶೋಧನೆಗೆ ದಾನವಾಗಿ ನೀಡಿದ್ದಾರೆ। ಆ ನಿಟ್ಟಿನೊಳಗೆ ತಾವೆಲ್ಲರೂ ಆಗಮಿಸಿ ಬಂದು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಖನಿನಾಯಕರ ಕುಟುಂಬದ ಪರವಾಗಿ ವಂದಿಸಿ। ವಿನೋದ್ ಕೋಲ್ಕರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।